ಹಾಯ್ ಫ್ರೆಂಡ್ಸ್, ಹೇಗಿದ್ರೆಲ್ಲರೂ? ಇವತ್ತಿನ ವಿಡಿಯೋದಲ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸಿಕೊಳ್ಳುವಂಥ ಹೊಟ್ಟೆ ನೋವು ಇರ್ಬೋದು, ಅದು ಯಾವುದು ನಾರ್ಮಲ್ ಯಾವುದು ಅಬ್ನಾರ್ಮಲ್ ಅನ್ನೋದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕೆಲವರಿಗೆ ವಿಪರೀತ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು, ಲೈಟಾಗೂ ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಏನೋ ಒಂಥರ ಜಗ್ಗಿದ ರೀತಿಯಲ್ಲೂ ನೋವು ಕಾಣಿಸ್ಕೊಳ್ಬೋದು. ಇದರಲ್ಲಿ ಯಾವುದು ನಾರ್ಮಲ್ ಯಾವುದು ಅಬ್ನಾರ್ಮಲ್, ಯಾವಾಗ ನೀವು ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮತ್ತು ಯಾವಾಗ ನೀವು ವರಿ ಮಾಡ್ಕೋಬೇಕು ಅನ್ನೋದರ ಬಗ್ಗೆ ನೋಡ್ತಾ ಹೋಗೋಣ. ಯಾವೆಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಕೂಡ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಯಾವ ಕಾರಣಕ್ಕೋಸ್ಕರ ನಿಮಗೆ ಈ ಒಂದು ಪ್ರೆಗ್ನೆನ್ಸಿಯ ಜರ್ನಿಯಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ ಅನ್ನೋದನ್ನು ತಿಳಿತಾ ಹೋಗೋಣ. ಇವಾಗ ಫಸ್ಟ್ ಹೇಳಬೇಕಂತ ಹೇಳಿದರೆ ಇಂಪ್ಲಾಂಟೇಷನ್ ಕ್ರ್ಯಾಂಪ್ಸ್ ಅಂತ ಹೇಳ್ತೀವಿ. ಅದು ಯಾವ ರೀತಿ ಇರುತ್ತೆ ಅಂತ ಹೇಳಿದರೆ, ಇವಾಗ ನಿಮಗೆ ಫಲೀಕರಣವಾದ ತಕ್ಷಣ ನಂತರ ಅದು ಭ್ರೂಣ ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶಕ್ಕೆ ಅಂಟ್ಕೊಳ್ಳುವಂಥ ಸಂದರ್ಭದಲ್ಲಿ ನಿಮಗೆ ಲೈಟಾಗಿ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು. ಇನ್ನು ಕೆಲವರಿಗೆ ಸ್ಪಾಟಿಂಗ್ ಥರನೂ ಕಾಣಿಸ್ಕೊಳ್ಳುತ್ತೆ. ಇದು ನಾರ್ಮಲ್ ಆಗಿರುತ್ತೆ. ಇದು ನಿಮಗೆ ಪೀರಿಯಡ್ ಆಗೋಕ್ಕಿಂತ ಮುಂಚೆನೂ ಕಾಣಿಸ್ಕೊಳ್ಬೋದು ಅಥವಾ ಪೀರಿಯಡ್ ಆಗಿದ ನಂತರನೂ ಕಾಣಿಸ್ಕೊಳ್ಳುತ್ತೆ. ಇದು ಸಾಮಾನ್ಯವಾಗಿ ನಿಮಗೆ ಪೀರಿಯಡ್ ಸೈಕಲ್ ರೆಗ್ಯುಲರ್ ಇದ್ದರೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಇವಾಗ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಸೈಕಲ್ ಇದ್ದರೆ ಸ್ವಲ್ಪ ಲೇಟಾಗಿ ಈ ಒಂದು ಇಂಪ್ಲಾಂಟೇಷನ್ ಪೇಯ್ನ್ ಇರ್ಬೋದು ಅಥವಾ ಕ್ರ್ಯಾಂಪಿಂಗ್ ಕಾಣಿಸ್ಕೊಳ್ಳುತ್ತೆ. ಇದು ಯಾವ ರೀತಿ ಫೀಲ್ ಆಗುತ್ತೆ ಅಂತ ಹೇಳಿದರೆ, ಒಂದು ರೀತಿ ಸೂಜಿ ಚುಚ್ಚಿದ ರೀತಿಯಲ್ಲಿ ಅಥವಾ ಒಂದು ರೀತಿ ಸೆಳೆತದ ಅನುಭವ ನಿಮ್ಮ ಕೆಳ ಹೊಟ್ಟೆಯಲ್ಲಿ ನಿಮಗೆ ಆಗುವಂಥದ್ದು. ಇದು ನಿಮಗೆ ಸಾಮಾನ್ಯವಾಗಿ ಪೀರಿಯಡ್ ಮಿಸ್ ಆಗೋಕ್ಕಿಂತ ಮುಂಚೆ ಕಾಣಿಸಿಕೊಳ್ಳುವ ಒಂದು ಪ್ರಮುಖ ಸಿಂಪ್ಟಮ್ಸ್ ಆಗಿದೆ. ಮತ್ತು ಕೆಲವರಿಗೆ ಕಾಣಿಸ್ಕೊಳ್ದೇನೂ ಇರ್ಬೋದು. ಸೊ ಹಾಗಾಗಿ ಈ ಒಂದು ಸಿಂಪ್ಟಮ್ಸ್ ಕಾಣಿಸ್ಕೊಂಡಿಲ್ಲ ಅಂದ ಮಾತ್ರಕ್ಕೆ ನೀವು ಪ್ರೆಗ್ನೆಂಟ್ ಇಲ್ಲ ಅಂತ ಹೇಳಿ ಅರ್ಥ ಅಲ್ಲ. ನಿಮಗೆ ಬೇರೆ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಬೋದು. ಹಾಗಾಗಿ ನೀವೇನಾದರೂ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಿದ್ದು ನಿಮ್ಮ ಪೀರಿಯಡ್ ಮಿಸ್ ಆಗುವ ಒಂದು ವಾರದ ಮುಂಚೆ ಅಥವಾ ಪೀರಿಯಡ್ ಮಿಸ್ ಆಗಿದ ನಂತರ ನಿಮಗೆ ಈ ರೀತಿ ಒಂದು ವೇಳೆ ಕೆಳ ಹೊಟ್ಟೆಯಲ್ಲಿ ಒಂದು ರೀತಿ ಸೂಜು ಚುಚ್ಚಿದ ಅನುಭವ ಅಥವಾ ಸೆಳೆತದ ಅನುಭವ ಕಾಣಿಸ್ಕೊಂಡ್ರೆ ಇದು ನಾರ್ಮಲ್ ಆಗಿರುತ್ತೆ. ಅಂದರೆ ತುಂಬ ಜಾಸ್ತಿ ಇರಬಾರ್ದು, ಲೈಟಾಗಿರಬೇಕಾಗತ್ತೆ ಈ ಒಂದು ಪೇಯ್ನ್. ಆ ಒಂದು ಸಂದರ್ಭದಲ್ಲಿ ನಿಮ್ಮ ಪೀರಿಯಡ್ ಮಿಸ್ ಆದ ಒಂದು ವಾರ ಬಿಟ್ಟು ನೀವು ಟೆಸ್ಟ್ ಮಾಡಿದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ಲ ಅಂತ ಹೇಳಿ ಗೊತ್ತಾಗುತ್ತೆ. ಒಂದು ವೇಳೆ ಗೊತ್ತಾಗಿಲ್ಲ ಅಂತ ಹೇಳಿದರೆ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಅಲ್ಲೂ ಕೂಡ ಟೆಸ್ಟ್ ಮಾಡಿ ಕನ್ಫರ್ಮ್ ಮಾಡ್ಕೋಬೋದು. ನೆಕ್ಸ್ಟ್ ಕಾರಣ, ನೀವು ಪ್ರೆಗ್ನೆಂಟ್ ಆಗೋಕ್ಕಿಂತ ಮುಂಚೆ ನಿಮ್ಮ ಯೂಟ್ರಸ್ 7ರಿಂದ 8 ಸೆಂಟಿಮೀಟರ್ ಇರುತ್ತೆ, ಒಂದು ಮುಷ್ಟಿ ಗಾತ್ರದಷ್ಟಿರುತ್ತೆ. ಯಾವಾಗ ನಿಮ್ಮ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಭ್ರೂಣ ಬೆಳೀತಾ ಹೋದಂಗೆ ನಿಮ್ಮ ಗರ್ಭಕೋಶ ತಿಂಗಳಿಂದ ತಿಂಗಳಿಗೆ ಎಕ್ಸ್ಪೆಂಡ್ ಆಗ್ತಾ ಹೋಗುತ್ತೆ. ಸಾಮಾನ್ಯವಾಗಿ ಮಗು ಡೆಲಿವರಿ ಆಗುವಂಥ ಸಂದರ್ಭದಲ್ಲಿ ಅದರ ವೆಯ್ಟ್ ಎಷ್ಟಿರುತ್ತೆ ಅಂತ ಹೇಳಿದರೆ 2.5 kgಯಿಂದ 3.5 kg ಇರ್ಬೋದು. ಇನ್ನು ಕೆಲವೊಂದು ಕೇಸಸಲ್ಲಿ ಎಬೋ 3.5 kgನೂ ಕೂಡ ಇರ್ಬೋದು. ಮಗುವಿನ ಜೊತೆ ಗರ್ಭಕೋಶದ ಒಳಗಡೆ ಪ್ಲಾಸೆಂಟಾ ಅಥವಾ ಕಸ ಅಂತ ಕೂಡ ಕರಿತೀವಿ ಅದನ್ನು, ಮತ್ತು ಮಗುವಿನ ಸುತ್ತ ಇರುವಂತಹ ಅಮ್ಯುನಿಟಿ ಫ್ಲೂಯಿಡ್ ಕೂಡ ಇದು ಹಿಡಿದಿಟ್ಟುಕೊಂಡಿರುತ್ತೆ. ಹೀಗೆ ನಿಮ್ಮ ಗರ್ಭಕೋಶ ತಿಂಗಳು ಕಳೆದಂತೆ ಗಾತ್ರ ಮತ್ತು ಸೈಜ್ನಲ್ಲಿ ದೊಡ್ಡದಾಗ್ತಾ ಹೋಗ್ತಾ ಇರೋದ್ರಿಂದ ಅದರ ಸುತ್ತ ಇರುವಂತಹ ಲಿಗಮೆಂಟ್ಸ್ಗಳು ಕೂಡ ಸ್ಟ್ರೆಚ್ ಆಗ್ತಾ ಹೋಗೋದ್ರಿಂದ ನಿಮಗೆ ನೋವು ಕಾಣಿಸಿಕೊಳ್ಳುವಂಥದ್ದು. ಇದನ್ನು ರೌಂಡ್ ಲಿಗಮೆಂಟ್ ಪೇಯ್ನ್ ಅಂತ ಕೂಡ ಕರಿತೀವಿ. ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ನಿಮಗೆ ಇದು ಜಾಸ್ತಿ ಫೀಲ್ ಆಗ್ಬೋದು, ಅಂದರೆ ಚೆನ್ನಾಗಿ ಗೊತ್ತಾಗುತ್ತೆ. ನೀವು ಮೂಮೆಂಟ್ ಮಾಡುವಾಗ, ಎದ್ದೇಳುವಾಗ, ಆ ಕಡೆ ಈ ಕಡೆ ಟರ್ನ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ನೋವು ಕಾಣಿಸಿಕೊಳ್ಳುವಂಥದ್ದು. ಈ ನೋವು ಬಂದು ಹೋಗುತ್ತೆ, ಕಂಟಿನ್ಯೂಸ್ ಆಗಿ ಇರೋದಿಲ್ಲ. ಯಾವಾಗ ನೀವು ರೆಸ್ಟ್ ತೆಗೆದುಕೊಳ್ತೀರಾ ಆ ಒಂದು ಸಂದರ್ಭದಲ್ಲಿ ಕಡಿಮೆ ಆಗುವಂಥದ್ದು. ನೆಕ್ಸ್ಟ್ ಯಾವ ಕಾರಣದಿಂದ ನಿಮಗೆ ನೋವು ಕಾಣಿಸ್ಕೊಳ್ಬೋದು ಅಂತ ಹೇಳಿದರೆ, ಕೆಲವರಿಗೆ ವಾಮಿಟಿಂಗ್ ಆಗಿ ಬಾಡಿ ಡಿಹೈಡ್ರೇಷನ್ ಆದಾಗ ನೋವು ಕಾಣಿಸ್ಕೊಳ್ಳುವಂಥದ್ದು. ನೆಕ್ಸ್ಟ್ ಯಾವ ಕಾರಣ ಇರ್ಬೋದು ಅಂತ ಹೇಳಿದರೆ,
ಕಾನ್ಸ್ಟಿಪೇಷನ್ ಆದಾಗ ಅಂದರೆ ಮಲಬದ್ಧತೆ ಆದಾಗಲೂ ಕೂಡ ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತದೆ. ಪ್ರೆಗ್ನೆನ್ಸಿಯಲ್ಲಿ ಪ್ರೊಜೆಸ್ಟ್ರಾನ್ ಹಾರ್ಮೋನಿನ ಲೆವೆಲ್ ಸ್ವಲ್ಪ ಜಾಸ್ತಿ ಇರೋದರಿಂದ ನಿಮ್ಮ ಜೀರ್ಣಕ್ರಿಯೆಯನ್ನು ನಿಧಾನಗೊಳಿಸಿ ನಿಮಗೆ ಹೊಟ್ಟೆ ಉಬ್ಬರಿಸುವ ರೀತಿಯಲ್ಲಿ ಅಥವಾ ಬ್ಲೋಟಿಂಗ್ ಥರ ಫೀಲಿಂಗ್ ಆಗಿ ನಿಮಗೆ ಹೊಟ್ಟೆ ನೋವು ಕಾಣಿಸ್ಕೊಳ್ಬೋದು. ಮತ್ತು ಕೆಲವರಿಗೆ ಡಿಸ್ಕಂಫರ್ಟ್ ಥರ ಕೂಡ ಕಾಣಿಸ್ಕೊಳ್ಳುತ್ತೆ. ಈ ರೀತಿ ಆದಾಗ ಜಾಸ್ತಿ ನೀರನ್ನು ಕುಡಿಬೇಕಾಗುತ್ತೆ. ಮೆಗ್ನೀಷಿಯಮ್ ಇರುವಂತಹ ಆಹಾರವನ್ನು ನೀವು ಜಾಸ್ತಿ ಸೇವಿಸಬೇಕಾಗುತ್ತೆ. ಈ ರೀತಿ ಸಣ್ಣ ಪುಟ್ಟ ಏನಾದರೂ ಹೊಟ್ಟೆ ನೋವು ಇದ್ದರೆ ಕಡಿಮೆ ಆಗುವಂಥದ್ದು. ಮತ್ತು ಬಾಳೆಹಣ್ಣು, ಅವಕಾಡೋ ಇರ್ಬೋದು, ಆಲ್ಮಂಡ್ಸ್ ಅಂದರೆ ಬಾದಾಮಿ ಇರ್ಬೋದು, ಅಂಜೂರ ಇರ್ಬೋದು, ಸೊಪ್ಪು ತರಕಾರಿ ತಿನ್ನೋದ್ರಿಂದ ಮಲಬದ್ಧತೆಯನ್ನು ಕಡಿಮೆ ಮಾಡ್ಕೋಬೋದು. ನೆಕ್ಸ್ಟ್, ಊಟ ಮಾಡಿದ ತಕ್ಷಣ ರಾತ್ರಿ ಹೊತ್ತಿರ್ಬೋದು ಅಥವಾ ಬೇರೆ ಯಾವುದೇ ಸಮಯದಲ್ಲಾದ್ರೂ ತಕ್ಷಣ ಮಲಗುವಂಥ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಡಿ. ಈ ರೀತಿ ಮಾಡೋದ್ರಿಂದ ನೀವು ತಕ್ಷಣ ಮಲ್ಕೊಳ್ದೇ ಇರೋದ್ರಿಂದ ನಿಮಗೆ ಹೊಟ್ಟೆ ಉಬ್ಬರಿಸುವ ಅಥವಾ ಬ್ಲೋಟಿಂಗ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೋದು. ಸಣ್ಣ ಪುಟ್ಟ ಎಕ್ಸಸೈಸ್ ಅಂದರೆ ಲೈಟಾಗಿ ಎಕ್ಸಸೈಸ್, ಯೋಗವನ್ನು ಕೂಡ ನೀವು ಅಭ್ಯಾಸ ಮಾಡ್ಕೋಬೋದು. ಇದು ವಿತ್ ಡಾಕ್ಟರ್ ಅಡ್ವೈಸ್ ನೀವು ಮಾಡಬೇಕಾಗತ್ತೆ. ಕೆಲವರಿಗೆ ಮಾಡಲಿಕ್ಕೆ ಹೇಳ್ಬೋದು, ಮತ್ತು ಕೆಲವರಿಗೆ ಕಂಪ್ಲೀಟ್ ಬೆಡ್ ರೆಸ್ಟ್ ಇದ್ದವರಿಗೆ ಇದನ್ನು ಅಡ್ವೈಸ್ ಮಾಡದೇ ಇರ್ಬೋದು. ಯಾವುದೇ ಕಾರಣಕ್ಕೂ ನೀವು ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಇದರ ಬಗ್ಗೆ ನೀವು ಡಿಸ್ಕಸ್ ಮಾಡೋದು ಒಳ್ಳೆಯದು. ಈ ಮೇಲೆ ತಿಳಿಸಿರುವಂಥ ಅಂದರೆ ಈ ಮುಂಚೆ ನಾನು ಏನೆಲ್ಲ ಹೇಳಿದೆ, ಯಾವೆಲ್ಲ ನೋವು ಕಾಣಿಸ್ಕೊಳ್ಳುತ್ತೆ, ಯಾವೆಲ್ಲ ಕಾರಣಕ್ಕೆಲ್ಲ ನೋವು ಕಾಣಿಸ್ಕೊಳ್ಳುತ್ತೆ, ಅದು ಸಾಮಾನ್ಯವಾಗಿ ನಾರ್ಮಲಾಗಿ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಪೇಯ್ನ್ ಆಗಿರುತ್ತೆ. ಇವಾಗ ಯಾವ ನೋವು ನಿಮಗೆ ಅಬ್ನಾರ್ಮಲ್, ಯಾವಾಗ ನೀವು ವರಿ ಮಾಡ್ಕೋಬೇಕು ಅಥವಾ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅನ್ನೋದರ ಬಗ್ಗೆ ತಿಳಿತಾ ಹೋಗೋದಾದರೆ, ಮೊದಲನೇದಾಗಿ ಕಾಮನ್ ಆಗಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಮಸ್ಯೆ ಅಂತ ಹೇಳಿದರೆ UTI ಅಂದರೆ ಯುರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್. ಯೂರಿನ್ ಇನ್ಫೆಕ್ಷನ್ ಆದಾಗ ನಿಮಗೆ ಪದೇ ಪದೇ ಯೂರಿನ್ ಪಾಸ್ ಮಾಡಬೇಕು ಅಂತ ಅನಿಸುತ್ತೆ. ಯೂರಿನ್ ಪಾಸ್ ಮಾಡುವಂಥ ಸಂದರ್ಭದಲ್ಲಿ ನಿಮಗೆ ವಿಪರೀತ ನೋವು ಕಾಣಿಸ್ಕೊಳ್ಬೋದು ಅಥವಾ ಉರಿ ಕಾಣಿಸ್ಕೊಳ್ಬೋದು. ಈ ರೀತಿ ಒಂದು ವೇಳೆ ಆದಲ್ಲಿ ನೀವು ಅಗತ್ಯವಾಗಿ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಅವರು ಟೆಸ್ಟ್ ಮಾಡಿ ಅದಕ್ಕೆ ಬೇಕಾದ ಟ್ರೀಟ್ಮೆಂಟನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಅನೇಕ ಕಾರಣಕ್ಕೋಸ್ಕರ ಈ ಒಂದು UTI ಅಥವಾ ಯುರಿನರಿ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ ಪ್ರೆಗ್ನೆನ್ಸಿಯಲ್ಲಿ. ಮತ್ತು ನೀರನ್ನು ಜಾಸ್ತಿ ಕುಡಿದೇ ಇರೋದರಿಂದ ಕೆಲವರಿಗೆ ಈ ಒಂದು ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನೀವು ನೀರನ್ನು ಜಾಸ್ತಿ ಕುಡಿಬೇಕಾಗುತ್ತೆ ಪ್ರೆಗ್ನೆನ್ಸಿಯಲ್ಲಿ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ, ಇವಾಗ ನಿಮಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುತ್ತೆ, ಟೆಸ್ಟ್ ಮಾಡ್ತೀರಾ, ನೀವು ಡಾಕ್ಟರ್ ಹತ್ರ ಹೋಗಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತೀರಾ ಅಥವಾ ಲೇಟಾಗಿ ಏನಾದರೂ ಹೋದರೆ ಆ ಒಂದು ಸಮಯದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಕೆಲವರಿಗೆ ಸಡನ್ನಾಗಿ ವಿಪರೀತ ನೋವು ಕಾಣಿಸ್ಕೊಳ್ಬೋದು ಅಥವಾ ಬ್ಲೀಡಿಂಗ್ ಕಾಣಿಸ್ಕೊಳ್ಬೋದು ಅಥವಾ ನಿಮಗೆ ಭುಜದ ಅಂದರೆ ಶೋಲ್ಡರ್ ಟಿಪ್ ಪೇನ್ ಕಾಣಿಸ್ಕೊಳ್ಬೋದು, ವಿಪರೀತ ವಾಮಿಟಿಂಗ್ ಕಾಣಿಸ್ಕೊಳ್ಬೋದು, ಬ್ಲೀಡಿಂಗ್ ಜೊತೆಗೆ ಕೆಲವರಿಗೆ ಕ್ಲಾಟ್ಸ್ ಥರನೂ ಹೋಗ್ಬೋದು, ವಿಪರೀತ ಸೊಂಟದ ಸುತ್ತಮುತ್ತ ನೋವು ಕಾಣಿಸ್ಕೊಳ್ಳುತ್ತೆ. ಅದು ಸಾಮಾನ್ಯವಾಗಿ ಎಕ್ಟೋಪಿಕ್ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಈ ರೀತಿ ಒಂದು ವೇಳೆ ನಿಮಗೆ ಲಕ್ಷಣಗಳು ಕಂಡು ಬಂದಲ್ಲಿ ಇದು ನಾರ್ಮಲ್ ಆಗಿರೋದಿಲ್ಲ. ಅಗತ್ಯವಾಗಿ ಆದಷ್ಟು ಬೇಗ ನೀವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ವಿಚಾರಿಸಬೇಕಾಗತ್ತೆ. ಅವರು ಟೆಸ್ಟ್ ಮಾಡಿ ಆ ಒಂದು ಭ್ರೂಣ ನಿಮ್ಮ ಗರ್ಭಕೋಶದ ಒಳಗಡೆನೇ ಬೆಳೀತಾ ಇದೆಯಾ ಅಥವಾ ಬೇರೆ ಎಲ್ಲಾದರೂ ಅದು ಇಂಪ್ಲಾಂಟ್ ಆಗಿ ಬೆಳೀತಾ ಇದೆಯಾ ಅಂತ ಹೇಳಿ ಅವರು ಟೆಸ್ಟ್ ಮಾಡಿ ನೋಡ್ತಾರೆ. ಒಂದು ವೇಳೆ ಅದು ಫೆಲೋಪಿಯನ್ ಟ್ಯೂಬಲ್ಲಿ ಇರ್ಬೋದು, ಅಂದರೆ ನಿಮ್ಮ ಗರ್ಭನಾಳದಲ್ಲ ಅಥವಾ ಓವರಿಯಲ್ಲಿ ಅಂಡಾಶಯದಲ್ಲಿ ಬೆಳೀತಾ ಇದೆಯಾ ಅಂತೇಳಿ ನೋಡ್ತಾರೆ. ಈ ರೀತಿ ಒಂದು ವೇಳೆ ಆದಲ್ಲಿ ಅದನ್ನು ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ. ಈ ರೀತಿಯ ಪ್ರೆಗ್ನೆನ್ಸಿಯನ್ನು ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡಲಿಕ್ಕೆ ಆಗೋದೇ ಇಲ್ಲ. ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ಅದನ್ನು ರಿಮೂವ್ ಮಾಡಲೇಬೇಕಾಗತ್ತೆ. ಒಂದು ವೇಳೆ ರಿಮೂವ್ ಮಾಡಿಲ್ಲ ಅಂತ ಹೇಳಿದರೆ ನಿಮ್ಮ ಪ್ರಾಣಕ್ಕೆ ಕುತ್ತು ಬರುವಂಥ ಅಪಾಯವಿರುತ್ತೆ. ಮತ್ತು ಕೆಲವರಿಗೆ ಕೆಲವು ಕಾರಣಗಳಿಂದ 7 ಅಥವಾ 8ನೇ ತಿಂಗಳಲ್ಲಿ ಬಿಟ್ಟು ಬಿಟ್ಟು ನೋವು ಕಾಣಿಸ್ಕೊಳ್ಳುತ್ತೆ. ರೆಸ್ಟ್ ತೆಗೆದುಕೊಂಡರೂ ಕೂಡ ಕಡಿಮೆ ಆಗೋದಿಲ್ಲ. ಇದು ಕೂಡ ನಾರ್ಮಲ್ ಆಗಿರೋದಿಲ್ಲ. ಅಂಥವರಿಗೆ ಪ್ರೀಟರ್ಮ್ ಲೇಬರ್ ಆಗ್ಬೋದು, ಅಂದರೆ ಅವಧಿಗೂ ಮುಂಚೆನೇ ಅಂಥವರಿಗೆ ಡೆಲಿವರಿ ಆಗ್ಬೋದು.
ಮತ್ತು ಕೆಲವರಿಗೆ ಏನಾಗುತ್ತೆ, ಬ್ಲೀಡಿಂಗು ಕಾಣಿಸ್ಕೊಳ್ಳುತ್ತೆ, ಅದ್ರ ಜೊತೆಗೆ ನೀರು ಲೀಕೇಜು ಆಗುತ್ತೆ, ನೋವು ಕಾಣಿಸ್ಕೊಳ್ಳುತ್ತೆ. ಈ ರೀತಿ ನೋವು ಕಾಣಿಸ್ಕೊಂಡ್ರೆ ನೆಗ್ಲೆಕ್ಟ್ ಮಾಡಬಾರ್ದು. ಇವಾಗ ನಿಮಗೆ ಬ್ಲೀಡಿಂಗ್ ಇರ್ಬೋದು ಅಥವಾ ವಾಟರ್ ಲೀಕೇಜ್ ಇರ್ಬೋದು, ಯಾವ ತಿಂಗಳಲ್ಲೂ ಕಾಣಿಸ್ಕೊಂಡ್ರೂ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಇದು ಪ್ರೆಗ್ನೆನ್ಸಿಯಲ್ಲಿ ನೆಗ್ಲೆಕ್ಟ್ ಮಾಡುವಂಥ ವಿಷಯವೇ ಅಲ್ಲ. ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದರೆ, ಬ್ರಾಕ್ಸನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ 8ರಿಂದ 9 ತಿಂಗಳಲ್ಲಿ, ಅಂದರೆ 8 ಅಥವಾ 9 ತಿಂಗಳಲ್ಲಿ, 9ನೇ ತಿಂಗಳಲ್ಲಿ ಕಾಣಿಸಿಕೊಳ್ಳುತ್ತೆ. ಇಲ್ಲಿ ನೀರು ಲೀಕೇಜು ಅಥವಾ ಬ್ಲೀಡಿಂಗ್ ಏನೂ ಇರೋದಿಲ್ಲ. ಜಸ್ಟ್ ನಿಮಗೆ ನೋವು ಬಂದು ಹೋಗುತ್ತೆ. ಹೊಟ್ಟೆ ಒಂದು ರೀತಿ ಗಟ್ಟಿಯಾಗಿ ನಂತರ ಅದು ರಿಲ್ಯಾಕ್ಸ್ ಆಗುವಂಥದ್ದು. ರೆಸ್ಟ್ ತೆಗೆದುಕೊಂಡ್ರೆ ಕಡಿಮೆ ಆಗುತ್ತೆ. ಅದನ್ನು ಫಾಲ್ಸ್ ಲೇಬರ್ ಪೇಯ್ನ್ ಅಂತ ಹೇಳ್ತೀವಿ. ಇದು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಇದ್ರ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋದು ಬೇಡ. ಒಂದು ವೇಳೆ ನಿಮಗೆ ಪೇಯ್ನ್ ಜಾಸ್ತಿ ಆಗಿದೆ, ವಿಪರೀತವಾಗಿ ನಿಮಗೆ ಪೇಯ್ನ ಜೊತೆಗೆ ಕಂಟಿನ್ಯೂಸ್ ಆಗಿ ರೆಸ್ಟ್ ತೆಗೆದುಕೊಂಡ್ರೂ ಕಡಿಮೆ ಆಗ್ತಾ ಇಲ್ಲ ಅಂತ ಹೇಳಿದರೆ ನೀವು ನೆಗ್ಲೆಕ್ಟ್ ಮಾಡಬಾರ್ದು. ಪೇಯ್ನ ಜೊತೆಗೆ ನಿಮಗೆ ಮಗುವಿನ ಮೂಮೆಂಟ್ ಕೂಡ ಕಡಿಮೆ ಆಗ್ತಾ ಇದೆ, ಗೊತ್ತೇ ಆಗ್ತಾ ಇಲ್ಲ ಅಂತ ಹೇಳಿದರೆ ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸಲೇಬೇಕಾಗತ್ತೆ. ಈ ಬ್ರಾಕ್ಸನ್ ಹಿಕ್ಸ್ ಕಾಂಟ್ರಾಕ್ಷನ್ ಅಥವಾ ಫಾಲ್ಸ್ ಲೇಬರ್ ಪೇಯ್ನ್, ಸುಳ್ಳು ಹೆರಿಗೆ ನೋವು ಏನಿದೆ, ಆ ಒಂದು ಗರ್ಭಕೋಶ ತನ್ನನ್ನೇ ತಾನು ಇನ್ನೇನು ಹೆರಿಗೆಗೆ ರೆಡಿ ಮಾಡ್ಕೊಳ್ತಾ ಇರುತ್ತೆ, ಹೆರಿಗೆಗೆ ಬರುವಂತಹ ನೋವಿಗೆ ಅದು ರೆಡಿ ಮಾಡ್ಕೊಳ್ತಾನೆ ಇದೆ ಅಂತ ಹೇಳಿ ಅರ್ಥ. ಇದು ನಿಮಗೆ ಡೆಲಿವರಿ ಇನ್ನೇನು ಲೇಬರ್ ಪೇಯ್ನ್ ಬರೋಕ್ಕಿಂತ ಮುಂಚೆ ಈ ಒಂದು ನೋವು ಕಾಣಿಸ್ಕೊಳ್ಳುತ್ತೆ. ಇದೇ ನೋವು ನಂತರ ಹೆರಿಗೆ ನೋವಾಗಿ ಕನ್ವರ್ಟ್ ಆಗುವಂಥದ್ದು. ಅವಾಗೇನಾಗುತ್ತೆ ಅಂತ ಹೇಳಿದರೆ, ಕಂಟಿನ್ಯೂಸ್ ಆಗಿ ನಿಮಗೆ ಈ ಒಂದು ಗಂಟೆಗೊಂದ್ಸರಿ, ಅರ್ಧ ಗಂಟೆಗೊಂದ್ಸರಿ, 20 ನಿಮಿಷಕ್ಕೊಂದ್ಸರಿ, 10 ನಿಮಿಷಕ್ಕೊಂದ್ಸರಿ, 5 ನಿಮಿಷಕ್ಕೊಂದ್ಸರಿ ಆ ಒಂದು ಪೇಯ್ನ್ ವಿಪರೀತ ಕಾಣಿಸ್ಕೊಳ್ಳುತ್ತೆ ಮತ್ತು ಕಂಟಿನ್ಯೂಸ್ ಆಗಿ ಕಾಣಿಸ್ಕೊಳ್ಳುತ್ತೆ. ರೆಸ್ಟ್ ತೆಗೆದುಕೊಂಡ್ರೂ ಅದು ಕಡಿಮೆ ಆಗೋದಿಲ್ಲ. ಅದು ನಿಮಗೆ ಹೆರಿಗೆ ನೋವಾಗಿರುತ್ತೆ. ಸೊ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಸಮಯದಲ್ಲಿ ನಿಮಗೆ ನೋವು ಕಾಣಿಸ್ಕೊಳ್ಳುತ್ತೆ, ಯಾವ ಕಾರಣಕ್ಕೋಸ್ಕರ ಕಾಣಿಸ್ಕೊಳ್ಳುತ್ತೆ ಅನ್ನೋದರ ಬಗ್ಗೆ ಡೀಟೇಲ್ಸಾಗಿ ತಿಳಿಸ್ಕೊಟ್ಟಿದ್ದೀನಿ. ನಿಮಗೆ ಯಾವುದೇ ರೀತಿಯ ಅನುಮಾನ ಇದ್ದರೂ ಕೂಡ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ವಿಪರೀತ ನೋವು ಕಾಣಿಸ್ಕೊಳ್ಳುವಂಥದ್ದು ಅಥವಾ ಬ್ಲೀಡಿಂಗ್ ಕಾಣಿಸ್ಕೊಳ್ಳುವಂಥದ್ದು, ವಾಮಿಟಿಂಗ್ ಏನಾದರೂ ಕಾಣಿಸ್ಕೊಳ್ಳುವಂಥದ್ದು, ಅಥವಾ ನಿಮ್ಮ ಮಗುವಿನ ಮೂಮೆಂಟಲ್ಲಿ ನಿಮಗೆ ಗೊತ್ತಾಗ್ತಾ ಇಲ್ಲ, ಕಡಿಮೆ ಆದರೆ ನೀವು ಅಗತ್ಯವಾಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ವಿಚಾರಿಸ್ಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸಿರುವಂಥ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.